ನೋಡಿ, ನಮಗೆ ಅಮಾವಾಸ್ಯೆ ತಪ್ಪಿದರೆ ಹುಣ್ಣಿಮೆಯ ದಿನಗಳಲ್ಲಿ ಅಥವಾ ಬೇರೆ ದಿನಗಳಲ್ಲೂ ಕೆಲವರಿಗೆ ವಿಪರೀತ ಮೈಕೈ ನೋವು, ಹೊಟ್ಟೆ ಬಾಧೆ ಇವೆಲ್ಲನೂ ಇರುತ್ತೆ. ಆದರೆ ಇವತ್ತಿನ ವಿಚಾರ ಏನು ಅಂದರೆ, ಪ್ರೇತ ಬಾಧೆ ಆಗಿರ್ಬೋದು ಅಥವಾ ಒಂದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳಾಗಿರ್ಬೋದು, ಒಂದು ಮಾಂತ್ರಿಕ ಬಾಧೆಗಳಾಗಿರ್ಬೋದು, ಇವೆಲ್ಲ ನಮಗೆ ಇದ್ದಂತಹ ಸಂದರ್ಭದಲ್ಲಿ ನಮಗೆ ನಮ್ಮ ಆರೋಗ್ಯದಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಇವತ್ತು ಪರ್ಟಿಕ್ಯುಲರ್ ಆಗಿ ತೊಗೊಂಡಿರುವಂಥದ್ದು ನಾನು ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅಂತೇಳಿ. ನೋಡಿ, ನಮಗೆ ಯಾವಾಗ ಮಾಂತ್ರಿಕ ಬಾಧೆಗಳಾಗಿರ್ಬೋದು ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳು ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಹೊಟ್ಟೆಗೆ ಮೊದಲನೇದಾಗಿ ತುಂಬಾ ಎಫೆಕ್ಟ್ ಆಗುತ್ತೆ. ಅಂದರೆ ನಮ್ಮ ಮೂಲಾಧಾರ ಚಕ್ರ, ಅಂದರೆ ಸ್ವಾಧಿಷ್ಠಾನ ಚಕ್ರ, ಮೂಲಾಧಾರ ಏನಿದೆ, ಮೊದಲಿಗೆ ನಮ್ಮ ಮೂಲಾಧಾರ ಚಕ್ರಕ್ಕೆ ತೊಂದರೆಗಳಾಗುತ್ತೆ, ಆನಂತರ ಸ್ವಾಧಿಷ್ಠಾನ ಚಕ್ರಕ್ಕೆ ಸಮಸ್ಯೆಗಳು ಉಂಟಾಗುತ್ತೆ ಅಂತ. ಇಲ್ಲಿ ನಮಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮಗೆ ಜೀರ್ಣ ಆಗದೇ ಇರುವಂಥದ್ದು, ಅಥವಾ ಹೊಟ್ಟೆ ಹಸಿವು ಆಗದೇ ಇರುವಂಥದ್ದು, ಅಥವಾ ಹೊಟ್ಟೆ ಉಬ್ಬರಿಸ್ಕೊಳ್ಳುವಂಥದ್ದು, ಅಥವಾ ತಿಂದಂತಹ ಆಹಾರವು ಹಾಗೇನೇ ನಮಗೆ ಜೀರ್ಣ ಆಗದೆ ಹೊಟ್ಟೋಗುವಂಥದ್ದು, ಅಥವಾ ಬೇದಿ ಆಗುವಂಥದ್ದು, ಅಥವಾ ಈ ನಮಗೇನು ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಅಂತ ನಾವೇನು ಹೇಳ್ತೀವಿ, ಇವೆಲ್ಲ ಸಮಸ್ಯೆಗಳು ನಮಗೆ ಒಂದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಯಿಂದ ಉಂಟಾಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನೀವು ಹಲವಾರು ವೈದ್ಯರನ್ನು ಭೇಟಿಯಾಗಿರ್ತೀರಿ, ಆದರೂ ನಿಮಗೆ ಪರಿಹಾರ ಆಗಿರಲ್ಲ, ಮೊದಲನೇದು. ಎರಡನೇದಾಗಿ ನಿಮಗೆ ಎಂಡೋಸ್ಕೋಪಿ ಮಾಡಿಸಿರ್ತೀರಿ ಅಥವಾ ಕೊಲೊನೋಸ್ಕೋಪಿ ಮಾಡಿಸಿರ್ತೀರಿ, ಅಥವಾ ನೀವು ಹಲವಾರು ಸಂದರ್ಭದಲ್ಲಿ ಏನು ಗ್ಯಾಸ್ಟ್ರಿಕ್ಗೆ ಸಂಬಂಧಪಟ್ಟಂತಹ ಮಾತ್ರೆಗಳು, ತೇಗು ಹೊಟ್ಟೆ ಉಬ್ಬರಿಸ್ಕೊಳ್ಳುವಂಥದ್ದು, ಅಥವಾ ಪದೇ ಪದೇ ಹೊಟ್ಟೆ ಒಂಥರ ನೋವು ಬರುವಂಥದ್ದು, ಜೀರ್ಣ ಆಗ್ತಾ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇವತ್ತು ನಾನು ಹೇಳುವಂತಹ ವಿಚಾರವನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದು. ಎರಡನೇದಾಗಿ, ನಿಮಗೆ ಹೊಟ್ಟೆ ತುಂಬಿದೆ, ಜೊತೆಗೆ ಎದೆ ಉರಿ ಬರೋದು, ಕುತ್ತಿಗೆ ಎಲ್ಲ ಉರಿ ಬರೋದು, ಎದೆ ಉರಿ ಬರೋದು, ಇದೆಲ್ಲನೂ ಆಗ್ತಾ ಇರುತ್ತೆ. ನಾನು ಇಲ್ಲಿ ಹೇಳ್ತಾ ಇರೋದನ್ನ ಅರ್ಥ ಮಾಡ್ಕೋಬೇಕು. ವೈದ್ಯಕೀಯ ಪರೀಕ್ಷೆಗಳು ನಿಮಗೆ ನಾರ್ಮಲ್ ಆಗಿದ್ರೂ ಈ ಥರ ಸಮಸ್ಯೆಗಳು ಬರ್ತಾ ಇದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅದು ನಿಮಗೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಅಂಥೇಳಿ ನಾವು 100ಕ್ಕೆ 100 ಇಲ್ಲಿ ಹೇಳ್ಬೋದು ಅಂತ ಹೇಳ್ತೀನಿ. ಯಾವಾಗ ನಿಮ್ಮ ದೇಹದಲ್ಲಿ ಈ ಥರ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದು ನಿಮಗೆ ಹೊಟ್ಟೆ ಊದ್ಕೊಳ್ತಾ ಇದೆ, ಬೆನ್ನು ನೋವು ಬರ್ತಾ ಇದೆ, ಪದೇ ಪದೇ ಒಂಥರ ಕುತ್ತಿಗೆ ನೋವು ಬರ್ತಾ ಇದೆ, ಅಥವಾ ಉಸಿರಾಡೋಕ್ಕೆ ಕಷ್ಟಗಳಾಗ್ತಾ ಇದೆ, ಮುಟ್ಟಿನ ಸಮಸ್ಯೆಗಳು ಉಂಟಾಗ್ತಾ ಇದೆ, ಹೆಂಗಸರಿಗಾದರೆ ಮುಟ್ಟಿನ ಸಮಸ್ಯೆಗಳು ಉಂಟಾಗ್ತಾ ಇದೆ, ಅಥವಾ ಗಂಡಸಿಗಾದರೆ ಹೊಟ್ಟೆ ತುಂಬ ದಪ್ಪ ಬರೋದು, ಅದರಲ್ಲಿ ಹೆಣ್ಮಕ್ಳಿಗೂ ಬರುತ್ತೆ, ಇಲ್ಲ ಅಂತಲ್ಲ, ಹೊಟ್ಟೆ ತುಂಬ ದಪ್ಪ ಆಗುವಂಥದ್ದು, ಅಥವಾ ಹೊಟ್ಟೆ ಒಳಗಡೆ ಹೋಗಿರುತ್ತೆ, ಸ್ವಲ್ಪ ದಿನ ಆದಮೇಲೆ ಹೊಟ್ಟೆ ಮುಂದೆ ಬರುವಂಥದ್ದು. ಕೆಲವ್ರು ಹೇಳ್ತಾರೆ, ಮೇಡಮ್ ನಮಗೆ ಇದ್ದಕ್ಕಿದ್ದಂಗೆ ಹೊಟ್ಟೆ ಮುಂದೆ ಬರುತ್ತೆ, ಇದ್ದಕ್ಕಿದ್ದಂಗೆ ಹೊಟ್ಟೆ ಒಳಗಡೆ ಹೋಗುತ್ತೆ ಅಂತ ಕೆಲವ್ರು ಹೇಳ್ತಾರೆ. ಕೆಲವರು ಜೀರ್ಣ ಆಗಲ್ಲ, ಸ್ವಲ್ಪ ತಿಂದ ತಕ್ಷಣ ನಮಗೆ ಒಂಥರ ಅಜೀರ್ಣದ ಸಮಸ್ಯೆಗಳು ಕಾಣ್ತಾ ಇದೆ ಅಂತ. ಯಾಕಂದರೆ ಕೆಲವೆಲ್ಲ ಸಂದರ್ಭದಲ್ಲಿ ಕೆಲವು ಸೂಪರ್ ನ್ಯಾಚುರಲ್ ಎನರ್ಜೀಸು ಅಥವಾ ನಾವೇನು ಎಂಟಿಟಿಗಳು ಅಂತ ಹೇಳ್ತೀವಿ, ಅದು ದೊಡ್ಡ ದೊಡ್ಡ ಶಕ್ತಿಯ ರೂಪದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಹೆಚ್ಚಿನ ಸಮಸ್ಯೆಗಳನ್ನು ಕೊಡುತ್ತೆ. ಹಾಗಾಗಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ, ಯಾವುದೇ ಒಂದು ನಕಾರಾತ್ಮಕ ಶಕ್ತಿಗಳು ನಮ್ಮ ದೇಹವನ್ನು ಸೇರಬೇಕಾದ್ರೆ ದೇಹದ, ಅಂದರೆ ನಮ್ಮ ಕೆಳಗಡೆ ಹೆಣ್ಣಿನ ದೇಹದ ಕೆಳಗಡೆ ಮೂತ್ರ ಭಾಗ ಅಥವಾ ವಜೈನದಿಂದ ಅಥವಾ ಹಿಂಭಾಗದಿಂದ, ಹಾಗೆ ಗಂಡಸರಿಗೂ ಅಷ್ಟೇನೆ ಮುಂಭಾಗದಿಂದನೇ ಜೊತೆಗೆ ಹಿಂಭಾಗದಿಂದನೇ ಅದು ದೇಹವನ್ನು ಸೇರುತ್ತೆ. ಹಾಗಾಗಿ ನಾವಿಲ್ಲಿ ದೇಹವನ್ನು ಸುರಕ್ಷಿತವಾಗಿ ಇಟ್ಕೊಳ್ಬೇಕು, ಅದು ಮೊದಲನೇ ಕಾನ್ಸೆಪ್ಟ್ ಆಗಿರುತ್ತೆ. ಅದರ ಜೊತೆಗೆ ನೀವು ಇಲ್ಲಿ ನಾನು ಹೇಳುವಂತಹ ಏನು ವಿಚಾರವನ್ನು ಅರ್ಥ ಮಾಡ್ಕೊಳ್ಳಿ. ಯಾವಾಗ ನಿಮಗೆ ಒಂದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ, ಯಾರೂ ನಿಮಗೆ ಮಾಂತ್ರಿಕ ಬಾಧೆಗಳನ್ನು ಮಾಡಿರಲ್ಲ, ಹೊಟ್ಟೆಗೆ ಮದ್ದಿಡು ಕ್ರಿಯೆಗಳು ಆಗಿರಲ್ಲ, ನಿಮಗೆ ಪೂರ್ವಜನ್ಮದ ಯಾವುದೋ ಒಂದು ಕರ್ಮಾಂತರದ ಆಧಾರದ ಮೇಲೇ ನಿಮಗೆ ಒಂದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಕಾಡಾಟ ಆಗ್ತಾ ಇದೆ ದೇಹದಲ್ಲಿ ಇಂದಾಗ, ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನೀವು ಆದಷ್ಟು ಮೊದಲನೇ ಬಾರಿಗೆ ನಿಮ್ಮ ಕುಲದೇವರು, ಮನೆ ದೇವರಿಗೆ ನೀವು ಸಂಕಲ್ಪ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಮೊದಲನೇದು. ಎರಡನೇದಾಗಿ, ನೀವು ಶುದ್ಧವಾದಂತಹ ಸಸ್ಯಾಹಾರಿಗಳೇ ಆಗಬೇಕಾಗುತ್ತೆ. ಯಾಕೆ ಅಂತಂದರೆ ನಿಮಗೆ ಈಗಾಗಲೇ ಸಸ್ಯಾಹಾರದಲ್ಲಿ ಇದ್ದು ನೀವು ಸ್ವಲ್ಪ ಸ್ವಲ್ಪ ತಗೊಳ್ತಾ ಇದ್ರೂ ನಿಮಗೆ ಜೀರ್ಣಕ್ರಿಯೆ ಆಗ್ತಾ ಇರಲ್ಲ. ಅಂತಹ ಸಂದರ್ಭದಲ್ಲಿ ನೀವು ಹೆಚ್ಚಿನ ರೀತಿಯಲ್ಲಿ, ದಿನಕ್ಕೆ ನಾವು 3 ಹೊತ್ತು ಊಟ ಮಾಡ್ತೀವಲ್ವ, ತಿಂಡಿ ಮಧ್ಯಾಹ್ನ 2 ಲಂಚು, ಮಧ್ಯಾಹ್ನ ಊಟ, ಸಂಜೆ ರಾತ್ರಿ ಊಟ, ಅದರ ಬದಲು ನೀವು 3 ಹೊತ್ತು ತಿನ್ನೋದನ್ನ 6 ಹೊತ್ತು ತಿನ್ನಿ ಅಂತ ನಾನು ಹೇಳ್ತೀನಿ. ಯಾಕಂದರೆ
ಕೆಲವರಿಗೆ ಈ ಥರ ಬಾಧೆಗಳು ಇದ್ದಂಥ ಸಂದರ್ಭದಲ್ಲಿ ನಾವು ಸರಿಯಾಗಿ ಏನು ನಮ್ಮ ವೈಯಕ್ತಿಕ ಕೆಲಸಗಳನ್ನು ಮಾಡೋಕ್ಕಾಗಲ್ಲ, ವಾಕ್ ಮಾಡೋಕ್ಕಾಗಲ್ಲ, ಜಿಮ್ಗೆ ಹೋಗೋಕ್ಕಾಗಲ್ಲ, ಅಥವಾ ನಾವು ಯಾವುದೋ ಒಂದು ಫಿಸಿಕಲಿ ಆ್ಯಕ್ಟಿವಿಟೀಸಲ್ಲಿದ್ದಾಗ ಅಥವಾ ಒಂದು ಆಟ ಆಡೋ ಸಂದರ್ಭದಲ್ಲಿ ನಮಗೆ ನಮ್ಮ ದೇಹ ಸ್ಪಂದನೆ ಮಾಡಲ್ಲ. ಅದು ಯೋಗ ಆಗಿರ್ಬೋದು ಅಥವಾ ಈ ಥರ ಯಾವುದೇ ಆ್ಯಕ್ಟಿವಿಟೀಸಲ್ಲಿದ್ರೂ ನಮ್ಮ ದೇಹ ಸ್ಪಂದನೆ ಮಾಡಲ್ಲ, ನಕಾರಾತ್ಮಕ ಶಕ್ತಿಗಳು ಇದ್ದಂಥ ಸಂದರ್ಭದಲ್ಲಿ. ಆಗ ನೀವೇನು ಮಾಡಬೇಕು ಅಂದರೆ, ಖಂಡಿತವಾಗ್ಲೂ ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ನೀವು ಸಣ್ಣ ಸಣ್ಣದ ಮೀಲ್ಸು ಅಥವಾ ಸಣ್ಣ ಸಣ್ಣದಾಗಿಯೇ ಆಹಾರವನ್ನು, ನಿಮಗೆ ಡೈಜೆಷನ್ ಆಗುವಂತಹ ಆಹಾರವನ್ನು ನೀವು ತಗೋಬೇಕಾಗುತ್ತೆ ಅಂತ. ಯಾಕೆಂದರೆ ಆಲ್ರೆಡಿ ನಿಮ್ಮ ದೇಹದಲ್ಲಿ ನಕಾರಾತ್ಮಕ ಶಕ್ತಿಗಳು ಇದ್ದಂತಹ ಸಂದರ್ಭದಲ್ಲಿ ನಿಮಗೆ ಸರಿಯಾಗಿ ಡೈಜೆಷನ್ ಆಗದೆ ಇದ್ದಾಗ ನೀವು ಹೆಚ್ಚಿನ ರೀತಿಯಲ್ಲಿ ಮಾಂಸಾಹಾರವನ್ನು ತಿಂದಾಗ ನಿಮಗೆ ಜೀರ್ಣಕ್ರಿಯೆ ಇನ್ನಷ್ಟು ಹದಗೆಡ್ತಾ ಹೋಗುತ್ತೆ. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ, ಖಂಡಿತವಾಗ್ಲೂ ಸಸ್ಯಾಹಾರವನ್ನು, ಫಲಹಾರವನ್ನು ತಗೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಹಾಲು ಅದನ್ನ ಆದಷ್ಟು ಕಮ್ಮಿ ಮಾಡಬೇಕು. ಯಾಕೆಂದರೆ ಕೆಲವೆಲ್ಲ ನಮಗೆ ಡೈಜೆಸ್ಟಿವ್ ಸಿಸ್ಟಮ್ಗೆ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಹಾಲು ಬೇಗ ಕೆಲವರಿಗೆ ಜೀರ್ಣ ಆಗಲ್ಲ, ಅಥವಾ ವಾಯು ರೂಪದಲ್ಲಿ, ಅದು ಗ್ಯಾಸಿನ ರೂಪದಲ್ಲಿ ಕಾಫಿ, ಟೀ, ಹಾಲು ಜೊತೆಗೆ ಕಾಳಿನ ಪದಾರ್ಥಗಳು ಅಂತ ನಾವು ಹೇಳ್ತೀವಿ, ಧಾನ್ಯಗಳು, ಅದು ದ್ವಿದಳ ಧಾನ್ಯಗಳಾಗಿರ್ಬೋದು, ಏಕದಳ ಧಾನ್ಯನಾಗಿರ್ಬೋದು, ಅದನ್ನು ಸಮೇತ ನೀವು ಆದಷ್ಟು ಕಮ್ಮಿ ಮಾಡೋದ್ರಿಂದ ಖಂಡಿತವಾಗಲೂ ನಿಮಗೆ ಆರೋಗ್ಯದಲ್ಲಿ ಹೆಚ್ಚಿನವಾದಂತಹ ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿವಾರಣೆ ಆಗೋಕ್ಕೆ ದಾರಿಯಾಗುತ್ತೆ ಅಂತ ಹೇಳ್ತೀನಿ. ಅದರ ಜೊತೆಗೆ ಆದರೆ ಇಲ್ಲಿ ಯಾವುದೇ ಸೂಪರ್ ನ್ಯಾಚುರಲ್ ಎನರ್ಜೀಸು ನಿಮಗೆ ಬಂದು ಮೈಯಿಂದ ಹೋಗಲ್ಲ. ಬಟ್ ಏನು ಅಂದರೆ, ನಿಮ್ಮ ಅಬ್ಡಮೆನ್ನು ಅಥವಾ ನಿಮ್ಮ ಗಟ್ ಸಿಸ್ಟಮ್ ಏನಿದೆ ಅದು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ. ಹಾಗಾಗಿ ನೀವಿಲ್ಲಿ ಮಾಡಬೇಕಾಗಿರೋದು ಇಷ್ಟೇನೆ. ನಿಮಗೆ ಯಾವಾಗ ಈ ಥರ ಆರೋಗ್ಯದ ಸಮಸ್ಯೆಗಳು ಬಂದು ಜೀರ್ಣಕ್ರಿಯೆ ನಿಮ್ಮಲ್ಲಿ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ವೈದ್ಯಕೀಯ ಪರೀಕ್ಷೆಗಳು ನಾರ್ಮಲ್ ಇದ್ದರೂ ನಿಮಗೆ ಯಾವುದೋ ಅನ್ಯ ಆತ್ಮಗಳು ಅಥವಾ ಸೂಪರ್ ನ್ಯಾಚುರಲ್ ಎನರ್ಜಿ ಅಥವಾ ಪ್ರೇತಾತ್ಮಗಳು ಅಂತ ನಾವೇನು ಹೇಳ್ತೀವಿ ಅದರ ಒಂದು ಕಾಡಾಟ ಇದೆ ಅಂತ ನೀವು ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ.